ನೀವೇನ್ ಹೇಳಿದ್ರಿ? ಅಲ್ಪಸಂಖ್ಯಾತರು ನಿಮ್ ಪ್ರಕಾರ ಮುಸಲ್ಮಾನರಷ್ಟೇ 19% ಇದಾರೆ. ಒಂದ್ ನಿಮಿಷ ಸರ್, ಮುಗಿಸ್ಬಿಡ್ತೀನಿ. 19% ಇದಾರೆ ಅಂತ ಹೇಳಿದ್ರಿ. 19% ಜನಸಂಖ್ಯೆ ಇರೋರ್ನ ಯಾರಾದ್ರೂ ಅಲ್ಪಸಂಖ್ಯಾತರು ಅಂತ ಕರೆಯಕ್ಕಾಗತ್ತಾ? You answer my basic question. You answer my basic question. 19% ಮುಸಲ್ಮಾನರನ್ನ ಯಾರು ಅಲ್ಪಸಂಖ್ಯಾತರು ಅಂತ ಕರೀತೀರಾ? It's a basic question. Among the majority they are ಅಲ್ಪಸಂಖ್ಯಾತರು. Among the majority, Hindu is only Hindu. Muslim is only Muslim. Christian is only Christian. ನೀವು ಅದನ್ನು ಮಾಡ್ತಾರೆ. You are dividing among the Hindus. You want to divide among the Hindus now. We come to budget. You want to divide among the Hindus now. ನೀವು ಅದನ್ನು ಮಾಡಬೇಕು. ಎಂಕರೇಜ್ ಅಲ್ಪಸಂಖ್ಯಾತರು ಅಂತ, ಅವ್ರ ಅಲ್ಪಸಂಖ್ಯಾತರು ಅಲ್ಲ. ಹೌದು, ನೀವು ಡಿಕ್ಲೇರ್ ಮಾಡಿ. You have a right to speak. ನೀವು ಒನ್ ಅಟ್ ಎ ಟೈಮ್ ಸರ್. ಒಂದ್ ನಿಮಿಷ ರಾಜಗೌಡ. ಈಗ ಇವ್ರು ಮಾಡ್ತಾ ಇರೋದೇನು 3 ತಿಂಗಳಿಗೋ 4 ತಿಂಗಳಿಗೋ ಕೊಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಹಿಂಗೆ ಮಾಧ್ಯಮದಲ್ಲಿ ನೀವು ತುಂಬ ಚೆನ್ನಾಗಿ ತೋರಿಸಿದ್ರಿ. ಯಾವುದೋ ಒಂದು ಹೆಣ್ಮಗಳು ಒಂದು ಫ್ರಿಡ್ಜ್ ತಗೊಂಡ್ರು, ಇನ್ಯಾರೋ ಒಂದು ಪತ್ರಿಕೆಯಲ್ಲಿ ಬರೆದು ಯಾರೋ 2 ವೀಲರ್ ತಗೊಂಡ್ರು, ಈ ಏನು ಇವ್ರು ಕೊಡ್ತಾ ಇದ್ದಾರಲ್ಲ 2,000 ರೂಪಾಯಿ ತಿಂಗಳಿಗೆ, ಅದನ್ನು ಕೊಟ್ಬಿಟ್ಟು ವೆಹಿಕಲ್ ತಗೊಂಡ್ರು ಅಂತೇಳಿ ತೋರಿಸ್ತಾ ಇದ್ರಿ. ನಿಜವಾಗ್ಲೂ ಖುಷಿ ಆಯಿತು. ಆದರೆ ಅಲ್ಲ, ನಿಜವಾಗ್ಲೂ ಖುಷಿ ಆಯಿತು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ನಿಮಿಷ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪ ಅವ್ರೆಲ್ಲೋ ಈ ಡೌನ್ ಪೇಮೆಂಟ್ ಕಟ್ಬಿಟ್ಟು ತಗೊಂಡ್ಬಿಟ್ಟಿರ್ತಾರೆ. ಮಂತ್ಲಿ ಕಟ್ಟಬೇಕು. ಅವ್ರ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಹಾಳಾಗ್ಬಿಟ್ಟಿದೆ. ಅಂದರೆ ಇವತ್ತು ಏನಿದೆ ರಾಜ್ಯದ ಬಡವರ ಆರ್ಥಿಕ ಶಿಸ್ತು ಹಾಳಾಗಿದೆ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ 3 ತಿಂಗಳಿಗೆ ಒಂದ್ಸತಿ ಕೊಡೋಣ ಅಂತ. ನೋಡಿದ್ವಿ ನಾವು. ಅವ್ರ ಅತ್ತೆ ಸೊಸೆಗೆ ಒಂದು ಅಂಗಡಿ ಹಾಕೊಡ್ಲಿ. ಆದ್ರೆ ನೀವು ಮಾಡ್ತಾ ಇರೋ ಒಂದು ಕೆಲಸ ನೀವು ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಪ್ರತಿ ತಿಂಗಳು ಶಿಸ್ತಾ ಕೊಡಿ. ಯಾಕೆಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಒಂದ್ಸತಿ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಹಾಳಾದ್ರೆ 1 ವರ್ಷ ಅವರ ಆರ್ಥಿಕ ಪರಿಸ್ಥಿತಿ ಹಾಳಾಗತ್ತೆ. ನೀವೇನು ಹೇಳಿದ್ರಿ 45-50% ಏನು 50% ಹಣ ಒಬ್ಬರ ಹತ್ರ, ಒಂದು 5% ಜನದ ಹತ್ರ ಕ್ರೋಢೀಕರಣ ಆಗ್ತಾ ಇದೆ ಅಂತ ಐವನ್ ಡಿಸೋಜ ಅವರು ಹೇಳಿದ್ರು. ಆದರೆ ಇನ್ನೇನು 95% ಜನ ಇದಾರಲ್ಲ, ಅವ್ರನ್ನ ಯಾಕೆ ಆರ್ಥಿಕ ಶಿಸ್ತನ್ನು ಹಾಳು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ? ನೀವು ಕೊಡಂಗಿದ್ರೆ ಶಿಸ್ತಾ ಕೊಡಿ. ಪ್ರತಿ ತಿಂಗಳು ಕೊಡೋಕ್ಕಾಗ್ಲಿಲ್ವಾ ಸ್ವಾಮಿ, ನಮ್ಗೆ ಯೋಗ್ಯತೆ ಇಲ್ಲ, ಕೊಡೋಕ್ಕಾಗಲ್ಲ, ನಿಮ್ಮ ಆರ್ಥಿಕ ಶಿಸ್ತು ಹಾಳು ಮಾಡಲ್ಲ, ನಿಮ್ಮ ಮನೆ ಹಾಳು ಮಾಡಲ್ಲ. ಯಾಕೆಂದ್ರೆ ಮತ್ತೊಂದು ಸಣ್ಣ ಏನೋ ಎಮರ್ಜೆನ್ಸಿ ಬಂತು, ಒಂದು ಲೋನ್ ಹಾಕ್ಬೇಕು ಅಂತಂದ್ರೆ ಸಿಬಿಲ್ ಸ್ಕೋರ್ 500ಕ್ಕಿಂತ ಕಮ್ಮಿ ಬಂದ್ರೆ ಅವ್ರು ಯಾವ ರೀತಿ ಲೋನ್ ತಗೋತಾರೆ? ಒಂದು ಮೆಡಿಕಲ್ ಲೋನೇ ಬೇಕು, ಒಂದು ಎಜುಕೇಶನ್ ಲೋನೇ ಬೇಕು. ಪರಿಸ್ಥಿತಿ ಏನಾಗಬೇಕು? ಚುನಾವಣೆ ಘೋಷಣೆ ಆದ್ರೆ ನೆಕ್ಸ್ಟ್ ಹಿಂದಿನ ದಿನ ಬರುತ್ತೆ, ಚಿಂತೆ ಮಾಡಬೇಡಿ. ಅಲ್ಲ, ಬರುತ್ತೆ. ಆದ್ರೆ ಸಿಬಿಲ್ ಸ್ಕೋರ್ ಮತ್ತೆ ಬರುತ್ತಾ? ಸರ್ಕಾರ ಕೊಡುತ್ತಾ ಸಿಬಿಲ್ ಸ್ಕೋರ್? ಏನಾಗ್ಬೇಕು ಅವ್ರ ಪರಿಸ್ಥಿತಿ? ಬಡ ಕುಟುಂಬನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ನಿಮ್ಮ ಗ್ಯಾರಂಟಿಗಳನ್ನ ನಂಬಿ ಸಾಲ ಮಾಡಿ ಜೀವನ ರೂಪಿಸ್ಕೊಳ್ಬೇಕು ಅನ್ಕೊಂಡ್ರೆ EMI ಕಟ್ಟೋದಕ್ಕೆ ನೀವು ಪ್ರತಿ ತಿಂಗಳ ಕೊಡೋದಿಲ್ಲ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಆಡೆಡ್ ಕ್ವೆಶ್ಚನ್ ಸರ್. ವಿದ್ಯುತ್ ನಿಗಮಗಳು ಹೇಳ್ತಾ ಇವೆ, ಒಂದಾ ನೀವು ದುಡ್ಡು ಕೊಡಿ, ಇಲ್ಲ ನಾವು ಜನರಿಂದ ವಸೂಲಿ ಮಾಡ್ತೀವಿ ಅಂತ ಹೇಳ್ತಾ ಇವೆ. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇದು ಬಿಜೆಪಿಯ ಸೃಷ್ಟಿ. ನೋವೇರ್ ಇಟ್ ಇಸ್ ಹ್ಯಾಪನ್, ನೋವೇರ್. ಯಾರಾದ್ರೂ ಒಬ್ಬ ವ್ಯಕ್ತಿ, ಓರ್ವ ವ್ಯಕ್ತಿ, ಒಂದು ಕುಟುಂಬ ಆ ರೀತಿ ನೋಟಿಸ್ ಅವರು ಮಾಡಿ ಎಲೆಕ್ಟ್ರಿಸಿಟಿ ಫ್ಯೂಸ್ ಕೊಂಡು ಹೋಗಿದ್ದಾರೆ ಅಥವಾ ಒತ್ತಡ ಅದು ನಾವು ಸ್ಪಷ್ಟ ಮಾಡಿದ್ದೀವಿ. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಮಂತ್ರಿಗಳು ಇದೇ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋವೇರ್ ಇನ್ ದ ಸ್ಟೇಟ್. ಅದಾಯ್ತು. ಇಲ್ಲ ಸರ್, ನಮ್ಮ ಪ್ರಶ್ನೆ ಏನೋ ಉತ್ತರ ಕೊಡ್ತಾ ಇದ್ದೀರಾ ಅಷ್ಟೇ. ನೀವು ಇವತ್ತು ಏನು ಎಲ್ಲಿವರೆಗೆ ಆಲೋಚನೆ ಸಿಬಿಲ್ ರ್ಯಾಂಕು, ಇನ್ನೇನಾದ್ರು ರ್ಯಾಂಕ್ ಹೇಳ್ರಿ, ಬಡವರ ಬಗ್ಗೆ ರ್ಯಾಂಕ್ ಹೇಳಿ. ಬಡವರಿಗೆ ಕೊಡಬಾರ್ದು ಅಂತ ಹೇಳಿದ್ರು ನೀವು. ರಾಜ್ಯ ಸರ್ಕಾರದ ಸೃಷ್ಟಿ ಮಾಡಿರೋದಲ್ಲ. ಎಷ್ಟು ಜನ ರೈತರಿಗೆ ಸರಿಯಾಗಿ ಲೋನ್ಗಳು ಸಿಗ್ತಾ ಇಲ್ಲ. ಕೋಆಪರೇಟಿವ್ ಸೊಸೈಟಿಗಳು, ನಿಮ್ ಮೈಕ್ರೋ ಫೈನಾನ್ಸ್ ಗಳು ಕೊಡ್ತಾರ, ಹಾವಳಿ ನೋಡಿದ್ರೆ ಜನ ಊರ್ ಬಿಡ್ತಾ ಇದಾರೆ. ಏನ್ ಮಾಡಕ್ ಕೊಟ್ಟಿದ್ದೀರಿ ನೀವು? ನೀವು ಸರಿಯಾಗಿ ಲೋನ್ ಕೊಟ್ಟಿದ್ರೆ ಮೈಕ್ರೋ ಫೈನಾನ್ಸ್ ಗಳು ಯಾಕೆ ಬರ್ತಿದ್ದು? ಮಿತ್ರ ಪಕ್ಷಗಳು ಮೊದಲು ಬೇಡ ಅಂತ ಹೇಳಿದ್ರು, ಇವಾಗ ಕೊಡಿ ಅಟ್ಲೀಸ್ಟ್ ಅಂತಿದ್ದಾರೆ. ಪ್ರತಿ ತಿಂಗಳು ಬರ್ತಾ ಇಲ್ಲ, ಈಗ ಕೊಡಿ ಅಂತಿದ್ದಾರೆ. ಅದು ಕೊಡಿ ಅಂತ ಹೇಳುವುದರಲ್ಲಿಯೂ ಅದು ಸರ್ಕಾಸ್ಟಿಕ್ ಆಗಿ ಮಾತಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.